Namaskara friends, welcome back. A lovely energy flowing sessions. ಈ ಸೆಷನ್ಸು, ಈ ಬುಕ್ಕು, ಈ ಎನರ್ಜೀಸ್ಗೆ ಕನೆಕ್ಟ್ ಆಗಲಿಕ್ಕೆ ಕಾರಣರಾದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಬ್ರಹ್ಮ ಋಷಿ ಪಿತಾಮಹ ಪತ್ರಿ ಸರ್ಗೂ ಮತ್ತು ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಪಿರಮಿಡ್ ಮಾಸ್ಟರ್ಸ್, ಎಲ್ಲ ಮಾಸ್ಟರ್ಸ್ ಎನರ್ಜೀಸ್ಗೂ ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಅನಸ್ತೇಷಿಯಾಸ್ ನೆಕ್ಸ್ಟ್ ಚಾಪ್ಟರ್. ಬೈ ದ ವೇ, ನಾವು ಇನ್ನೂ ಫಸ್ಟ್ ಬುಕ್ಕಲ್ಲೇ ಇದ್ದೀವಿ ಫ್ರೆಂಡ್ಸ್. ಇದನ್ನಿನ್ನೂ ನಾನು ಡೀಟೇಲಾಗಿ ಹೇಳ್ಕೊಂಡು ಹೋದರೆ ಇಡೀ ವರ್ಷ ಪೂರ್ತಿ ಹೇಳ್ಬೋದು, ಅಷ್ಟೊಂದು ಇನ್ಫಾರ್ಮೇಷನ್ ಇದೆ. ಓಕೆ, ಸೊ ಲಾಸ್ಟ್ ಎಪಿಸೋಡಲ್ಲಿ ನಾವು ನೋಡಿದ್ವಿ ಹೇಗೆ ಸೆಡಾಲ್ಟ್ರೀಸ್ ಎನರ್ಜೀಸ್ ಜೊತೆಲಿ ಕನೆಕ್ಟ್ ಆಗಿ ಹೇಗೆ ಅದರ ಎನರ್ಜೀಸ್ನ ಮತ್ತೆ ಯೂನಿವರ್ಸಿಗೆ ಕಳಿಸ್ಲಿಕ್ಕೆ ಅನುಕೂಲ ಆಯಿತು, ಹೇಗೆ ಅನಸ್ತಾಶಿಯಾ ಅದನ್ನು ಧ್ಯಾನದಿಂದ ಕಂಡುಹಿಡಿದು ವೃಕ್ಷವನ್ನು ಕಾಪಾಡಿದಳು. ಮತ್ತು ಇದರಿಂದ ನಾವು ತಿಳಿಯೋದೇನೆಂದರೆ, ಪ್ರತಿ ವೃಕ್ಷದ ಜೊತೆಯಲ್ಲಿ ನಾವು ಅದರ ಎನರ್ಜೀಸ್ಗೆ ಕನೆಕ್ಟ್ ಆಗಿ ಅದರ ನಾಲೆಜನ್ನು ನಾವು ಹೇಗೆ ಪಡಿಬೇಕು. ಹಾಗೆಯೇ ಅವಳು ಕಾಡಲ್ಲಿದ್ದ ಮಾತ್ರಕ್ಕೆ ಧ್ಯಾನದಿಂದ ಬರೀ ನೋಡಿ ಈ ನಾಲೆಜ್ ಹೇಗೆ ಕನೆಕ್ಟ್ ಆಗುತ್ತೆ. ಧ್ಯಾನದಿಂದ ಬರೀ ಸ್ಪಿರಿಚುವಲ್ ನಾಲೆಜ್ ಅಷ್ಟೇ ಅಲ್ಲ. ಸ್ಪಿರಿಚುವಲ್ ನಾಲೆಜ್ ಈಸ್ ನಾಟ್ ಸಮಥಿಂಗ್ ಅಬೌವ್. ಅದು ಎಲ್ಲ ಲೈಫ್ ಮುಗ್ದಾದ್ಮೇಲೆ ತಿಳ್ಕೊಳ್ಬೋದು ವಿಷಯ ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಹೀಗಾಗಿ ಧ್ಯಾನಕ್ಕೆ ಬರಲಿಕ್ಕೆ ತುಂಬ ಭಯ ಪಡ್ತಾರೆ. ಇವಾಗಲ್ಲ, ಇವಾಗ ಮಜಾ ಮಾಡೋ ಟೈಮ್ ಇದೆ, ಎಲ್ಲ ಆದಮೇಲೆ ಮಾಡೋಣ ಧ್ಯಾನ ಅಂತ. ಬಟ್ ಧ್ಯಾನದಿಂದ ಕಂಪ್ಲೀಟ್ಲಿ ನೇಚರ್ಗೆ ಕನೆಕ್ಟ್ ಆಗಿ ನಾವು ಹೈಯರ್ ಇಂಟೆಲಿಜೆನ್ಸ್ಗೆ ಕನೆಕ್ಟ್ ಆದರೆ ಇವತ್ತಿನ ಟೆಕ್ನಾಲಜಿಕಲ್ ಪ್ರಪಂಚದಲ್ಲೂ ನಾವು ಜೀನಿಯಸ್ ಆಗ್ಬೋದು ಅನ್ನೋದು ಇವತ್ತಿಗೂ ತುಂಬ ಜನಗಳಿಗೆ ಗೊತ್ತಿಲ್ಲ. ಹೀಗಾಗಿ ಪತ್ರಿ ಸರ್ ಇದನ್ನು ತಿಳ್ಕೊಂಡು ಧ್ಯಾನ ಪ್ರಚಾರಕ್ಕೆ ಎಷ್ಟು ಮಹತ್ವ ಕೊಟ್ಟು, ಧ್ಯಾನ ಕಲ್ತ ತಕ್ಷಣವೇ ಎ ಕಲ್ತ್ರೆ ಎ ಹೇಳ್ಕೊಡಿ, ಬಿ ಕಲ್ತಾದ್ಮೇಲೆ ಬಿ ಹೇಳೋಣ, ಅಲ್ಲಿವರೆಗೆ ಕಾಯಬೇಡಿ. ಈಗ ಅರ್ಥ ಆಗ್ತಾ ಇದೆ ಯಾಕೆ ಹೇಳಿದರು ಅಂತ. ನನ್ನ ಲೈಫ್ ಜರ್ನಿನಲ್ಲಿ ನನಗೆ ಪತ್ರಿ ಸರ್ ಹೇಳಿದ ಒಂದೊಂದು ಮಾತು ವಿತ್ ಕ್ಲಾರಿಟಿ, ವಿತ್ ಪ್ರೂಫ್, ಎವ್ರಿ ಡೇ ಹೊಸ ಹೊಸ ವಿಷಯ ತಿಳಿತಾ ಬರ್ತಾ ಇದೆ. ಸೊ ಯಾಕೆ ಹೇಳಿದರು, ಬುಕ್ಸ್ ಓದಿ ಅಂತ ಯಾಕೆ ಹೇಳಿದರು, ನೋಡಿ ಈ ಥರ ನಾಲೆಜ್ ಬರುತ್ತೆ ಅಂತ, ಒಳ್ಳೆ ಬುಕ್ಸ್ ಓದಿ ಅಂತ. ಅವ್ರು ಹೇಳಿದ ಒಂದಿಷ್ಟು ಆಥರ್ಸ್ ಹೆಸರು ಹೇಳಿದ್ದಾರೆ, ಅಷ್ಟು ಮಾತ್ರ ಓದಿ ನಾವು ನಿಲ್ಲಿಸಬಾರ್ದು. ಇನ್ನೂ ಎಷ್ಟು ಹೊಸ ಆಥರ್ಸ್, ಹೊಸ ಬುಕ್ಸ್ಗಳನ್ನು ನಾವು ಓದಲಿಕ್ಕೆ ಶುರು ಮಾಡಿದ್ದೀವಿ. ಅವ್ರು ಹೇಳಿದ ಕಾನ್ಸೆಪ್ಟ್ ಮಾತ್ರ ತಿರುಗಿ ಓದೋದು ಬೇಕಾಗಿಲ್ಲ. ಇನ್ನೂ ಹೆಚ್ಚಿನ ಕಾನ್ಸೆಪ್ಟ್ಗಳನ್ನು ಯಾವುದನ್ನು ನಾವು ಅರ್ಥ ಮಾಡಿಕೊಂಡು ತಿಳ್ಕೊಂಡಿದ್ದೇವೆ. ಹಿ ವಿಲ್ ಫೀಲ್ ಪ್ರೌಡ್ ಅಬೌಟ್ ಅಸ್. ಲೆಟ್ ಅಸ್ ಮೇಕ್ ಹಿಮ್ ಪ್ರೌಡ್. ಪತ್ರಿ ಸರ್ ಇದನ್ನು ಹೇಳಿಲ್ಲ, ಪತ್ರಿ ಸರ್ ಈ ಬುಕ್ ರೆಫರ್ ಮಾಡಿಲ್ಲ ಅಂತ ಎಷ್ಟೋ ಜನ ನಾನು ಮಾತಾಡೋದು ಕೇಳಿಸ್ಕೊಂಡು ನನಗೆ ನಗು ಬರುತ್ತೆ. ಪತ್ರಿ ಸರ್ ಹೇಳಿದ್ದು ಡೋರ್ ಓಪನ್ ಮಾಡಿ ಇನ್ನೂ ಬುಕ್ಸ್ ಓದಿ 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 ಜನಗಳನ್ನ ಭೇಟಿಯಾಗಿ, ಮಾಸ್ಟರ್ಸ್ ಭೇಟಿಯಾಗಿ ಅಂತ. ನಾವು ಅದನ್ನು ಮತ್ತೆ ನ್ಯಾರೋ ಮಾಡ್ತಾ ಇದ್ದೀವಿ. ನ್ಯಾರೋ ಮಾಡಬೇಡಿ, ವಿಶಾಲವಾಗಿಸಿ. ಗ್ರೂಪಿಸಮ್ ಬೇಡ, ಒನ್ನೆಸ್. ಸೊ ಫ್ರೆಂಡ್ಸ್, ಇವತ್ತಿನ ಚಾಪ್ಟರಲ್ಲಿ ಅನಸ್ತೇಷಿಯಾ ಒಂದು ಹೊಸ ವಿಷಯವನ್ನು ಹೇಳ್ತಾ ಇದ್ದಾಳೆ. ಬನ್ನಿ ನೋಡೋಣ ಏನಂತ. ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಬೇಕು ಅಂತ ಹೇಳುವ ವಿಷಯಕ್ಕೆ ಅವಳ ಎಕ್ಸ್ಪ್ಲನೇಷನ್ ಏನಿದೆ ನೋಡೋಣ. ಯಾವಾಗ ಅವಳು ಆ ಮರದಲ್ಲಿ ಹತ್ತಿ ಮೇಲೆ ಕೂತಿರ್ತಾಳಲ್ವ, ಆ ವಿಷಯವನ್ನು ವ್ಲಾಡಿಮಿರ್ಗೆ ತಿಳಿಸಿ ಹೇಳುವಾಗ ಅವಳು ಹೇಳ್ತಾಳೆ, ಒಂದು ಸಮಯ ಇತ್ತು, ಒಂದು ಲೇಡಿಯ ವಿಷಯದಲ್ಲಿ ನಾನು ಹೀಗೆ ಹಠಮಾರಿಯಾಗಿ ಅವಳ ವಿಷಯ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೆ. ಆವಾಗಲೂ ನನ್ನ ತಾತ ಹಿಂಗೆ ನನಗೆ ಬೈದಿದ್ರು ಅಂತ. ಈಗ ಅದನ್ನು ನೆನಪಿಸ್ಕೊಂಡು ವ್ಲಾಡಿಮಿರ್ ಕೇಳ್ತಾರೆ, ನೀನು ಯಾವುದೋ ಸ್ತ್ರೀ ವಿಷಯ ಹೇಳ್ತಾ ಇದ್ದೆ, ಒಂದು ಹೆಣ್ಮಗಳ ವಿಷಯ ಹೇಳ್ತಾ ಇದ್ದೆ, ಯಾರದು, ಏನು ಕತೆ ಅದು, ಸ್ವಲ್ಪ ವಿವರಿಸಿ ಹೇಳು, ಯಾಕೆ ನಿಮ್ಮ ತಾತ ಬೈತಾ ಇದ್ರು ಅಂತ. ಸೊ ಇವಳು ನೋಡಿ ಧ್ಯಾನದಲ್ಲಿ ಇದ್ಕೊಂಡು ಹೊರ ಪ್ರಪಂಚದಲ್ಲಿ ನಮ್ಮಂಥವ್ರು ಎಷ್ಟೋ ಜನ ಅವಳ ಸುತ್ತಮುತ್ತ ಯಾರಿರ್ತಾರೋ ಅವರ ಎನರ್ಜೀಸ್ಗೆ ಕನೆಕ್ಟ್ ಆಗಿ, ಇಲ್ಲ ಅವರ ಜೀವನ ಶೈಲಿಗೆ ಕನೆಕ್ಟ್ ಆಗಿ ಅಲ್ಲೇನು ನಡೀತಾ ಇದೆ ಅಂದರೆ ಅವಳಿಗೆ ಎಲ್ಲವೂ ಪ್ರಾಕ್ಟಿಕಲ್ಲಾಗಿ ಒಂದು ಕೇಸ್ ಸ್ಟಡಿ ಥರ. ಸೊ ಅವಳು ಹೇಳಿದ್ಲು, ನಾನು ಒಂದು ಹುಡುಗಿ ಜೊತೆಲಿ ತುಂಬಾ ಕನೆಕ್ಟ್ ಆಗ್ತೀನಿ, ಆಗ ನಮ್ಮ ತಾತ ಬೈತಾರೆ, ಆ ಥರ ಎಲ್ಲ ಇಂಟರ್ಫಿಯರ್ ಆಗಬಾರ್ದು,
ಒಂದೊಂದು ಸರ್ತಿ ಅವಳು ಎಷ್ಟು ಮಾಡ್ತಾಳೆ ಅಂದರೆ ತನ್ನ ಕೆಲಸವನ್ನು ಬಿಟ್ಟು ಸತತವಾಗಿ ಆ ಎನರ್ಜಿಗೆ ಕನೆಕ್ಟ್ ಆಗಿ ಇರ್ತಾ ಇದ್ಲಂತೆ. ಆಗ ಅವ್ರು ಬೈಯೋರು, ಇಲ್ಲ ನಿನ್ನ ಎನರ್ಜಿ ಯಾರಿಗೆ ಈ ಫಾರ್ಮರ್ಸು ಗಾರ್ಡನರ್ಸ್ ಏನಿದ್ದಾರೆ ಈ ನಾಲೆಜನ್ನು ಇನ್ನೂ ಡೀಪಾಗಿ ಇನ್ನೂ ಅಂದರೆ ಇದು ಒಂಥರ ಪ್ರಾಜೆಕ್ಟ್ ಅವ್ರಿಗೆ, ಇದರ ಕಡೆಗೆ ನಿನ್ನ ಗಮನ ಇರಬೇಕು ವಿನಃ ಅವಳ ಜೀವನದಲ್ಲಿ ಏನು ನಡೀತಾ ಇದೆ ಅಲ್ಲಿ ನೀನು ಹೋಗಬಾರ್ದು, ಇನ್ನೊಬ್ಬರ ಜೀವನದಲ್ಲಿ ಇಂಟರ್ಫಿಯರ್ ಮಾಡಬಾರ್ದು ಅಂತ. ನೋಡಿ ಇದನ್ನೇ ಪತ್ರಿ ಸರು ಹೇಳಿದ್ದು, ನಾನ್ ಇಂಟರ್ಫಿಯರೆನ್ಸ್. ಆವಾಗ ವ್ಲಾಡಿಮಿರ್ ಕೇಳ್ತಾರೆ, ಏನು ಮಾಡ್ತಾ ಇದ್ದೆ, ಹೇಗೆ ಕನೆಕ್ಟ್ ಆಗ್ತಾ ಇದ್ದೆ ಅಂತ. ಅಯ್ಯೋ ಅವಳು ಮಾಡೋದೆಲ್ಲ ನೋಡ್ತಾ ಇದ್ದರೆ ನನಗೆ ಅಯ್ಯೋ ಮನುಷ್ಯ ಎಷ್ಟು ಹುಚ್ಚ ಅಲ್ವಾ, ಹೇಗೆ ಜೀವನ ಮಾಡ್ತಾ ಇದ್ದಾನೆ, ತಾವಾಗಿ ತಮ್ಮ ಜೀವನ ಹಾಳು ಮಾಡ್ಕೊತಾ ಇದ್ದಾನೆ ಅಂತ ನನಗನ್ಸುತ್ತೆ. ಅದಕ್ಕೆ ನನಗೆ ಇನ್ನೂ ಕುತೂಹಲ ತಿಳ್ಕೊಳ್ಬೇಕು ಅಂತ, ನನಗೆ ಸ್ವಲ್ಪ ವಿವರಿಸಿ ಹೇಳು ಅಂತ ಕೇಳ್ಕೊಳ್ತಾರೆ ವ್ಲಾಡಿಮಿರ್. ಆಗ ಅವಳು ಹೇಳ್ತಾಳೆ, ನೋಡು ಇಷ್ಟು ಸುಂದರವಾದ ಹುಡುಗಿ ಅವಳು, ಡೈಲಿ ಒಂದೇ ರೊಟೀನ್ ಅವಳ ಲೈಫಲ್ಲಿ. ಬೆಳಗ್ಗೆ ಎದ್ದೇಳೋದು, ಆಫೀಸ್ಗೆ ಹೋಗೋದು, ಅಲ್ಲಿ ಯಾರು ಮೀಟ್ ಆಗ್ತಾರೆ ನೋಡಿ, ಒಂದು ವಯಸ್ಸಿನ ಬಂದಿರೋ ಹುಡುಗಿಗೇನು ಯಾರೋ ಒಂದು ಹುಡುಗ ನೋಡಬೇಕು, ಇಷ್ಟಪಡಬೇಕು, ನನ್ನನ್ನು ನೋಡಿ ಹೊಗಳ್ಬೇಕು, ನನಗೆ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಬೇಕು, ಅದು ಒಳ ಮನಸ್ಸಿನ ಆಸೆ ಪ್ರತಿಯೊಂದು ಹೆಣ್ಣು ಗಂಡಿಗೆ ಇರುವುದು. ಆದರೆ ಇಲ್ಲಿ ರೊಟೀನ್ ಲೈಫಲ್ಲಿ ಎದುರಿಗೆ ಅಂಥ ಹುಡುಗ ಬಂದರೂ ಸಹ ಆ ಎನರ್ಜಿಯನ್ನು, ಅವರ ಒಂದು ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ದೇ ಅಂಥವ್ರು ಬಂದಾಗಲೇ, ಬಿಕಾಸ್ ನಾವಾಗ ಡಿಫ್ರೆಂಟ್ ಫ್ರೀಕ್ವೆನ್ಸಿಯಲ್ಲಿದ್ದರೆ ನಾವು ಅವಾಗ ಕನೆಕ್ಟ್ ಆಗಲ್ಲ. ಎಷ್ಟೋ ಸಲ ನಮ್ಮ ಮುಂದೆನೇ ಬಂದು ಹೋಗ್ತಾರೆ, ನಾವು ಅದೇ ರೋಡಲ್ಲಿ ಅಲ್ಲೇ ಕ್ರಾಸ್ ಮಾಡ್ತಾ ಇರ್ತೀವಿ, ನಮ್ಮ ಸೋಲ್ ಪಾರ್ಟ್ನರ್ ನಮ್ಮ ಮುಂದೆನೇ ಹೋಗ್ತಾ ಇರ್ತಾರೆ. ಆದರೆ ನಾವು ಎಷ್ಟು ಟೆಕ್ನಾಲಜಿನಲ್ಲಿ ಮುಳುಗಿರ್ತೀವೋ, ಯಾವಾಗ ನಾವು ಥಾಟ್ಸಲ್ಲಿ ಮುಳುಗಿರ್ತೀವೋ ನಾವು ಅವ್ರನ್ನ ಪರಿಚಯಿಸಲಿಕ್ಕೆ, ಗುರುತಿಸಲಿಕ್ಕೆ ಆಗಲ್ಲ. ಅಂತಹ ಒಂದು ಹುಡುಗ ಅವಳ ಜೀವನದಲ್ಲಿ ಇದ್ದಾನೆ, ಡೈಲಿ ಅವಳನ್ನು ನೋಡ್ತಾನೆ, ಅವಳಿಗೆ ಇಷ್ಟಪಡ್ತಾನೆ, ಅವಳನ್ನ ಮಾತಾಡಿಸ್ಬೇಕು ಅಂತ ಅನ್ನಿಸ್ಕೊಳ್ತಾ ಇರ್ತಾನೆ. ಆದರೂ ಅವನ ಜೀವನದಲ್ಲೂ ಹಾಗೇ, ನಾನು ಅವನ ಜೀವನದಲ್ಲಿ ಹೋಗಿಲ್ಲ, ಸೊ ಅವನ ಕತೆ ಏನು ಅಂತ ನಾನು ನಿನಗೆ ಹೇಳಲ್ಲ, ನಾನು ಇವಳ ಕತೆ ಮಾತ್ರ ಹೇಳಬಲ್ಲೆ. ಅವನ ಮನಸ್ಸಲ್ಲೂ ಬರುತ್ತೆ, ಅವಳಿಗೆ ಹತ್ತಿರವಾಗ್ತಾನೆ, ರೋಡ್ ಕ್ರಾಸ್ ಮಾಡುವಾಗ ಇಬ್ಬರು ಬರ್ತಾರೆ, ಇವಳು ಅವನನ್ನು ನೋಡ್ತಾಳೆ, ಅವನು ಇವಳನ್ನು ನೋಡ್ತಾರೆ, ಅಷ್ಟೇ. ಅವಳು ಅದೇ ಕ್ಷಣ ಕಣ್ಣು ಬೆರೆತ ತಕ್ಷಣ ಕಣ್ಣನ್ನು ಸರಿಸಿ ತನ್ನ ಡ್ರೆಸ್ ಎತ್ಕೊಂಡು ಸುಮ್ಮನೆ ಟಿಂಗು ಟಿಂಗು ಟಿಂಗ್ ಅಂತ ಹೋಗ್ಬಿಡ್ತಾಳೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ ಅವಳು. ಅಯ್ಯೋ ಮೂರ್ಖರೇ, ಯಾಕೆ ಅಂದರೆ ನಿಮಗೇನು ಬೇಕೋ ಅದು ನಿಮ್ಗೆ ಸಿಗ್ತಾ ಇದ್ರೂ ನೀವು ಅದನ್ನು ಅನುಭವಿಸಲಿಕ್ಕೆ ನೀವೇ ಮನುಷ್ಯನೇ ವೈರಿ ಅಂತ ಹೇಳ್ತಾಳೆ. ಚೆನ್ನಾಗಿ ಅದನ್ನು ಹೇಳಿದ್ದಾಳೆ. ಎಸ್, ಯು ಆರ್ ಯುವರ್ ಓನ್ ಎನಿಮಿ. ಬೇರೆ ಯಾರೂ ಕಾರಣರಲ್ಲ, ನಿಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೂ ಮನುಷ್ಯನೇ ಕಾರಣ ಅಂತ ತಿಳಿಸಿ ಹೇಳ್ತಾ, ಎಲ್ಲಿ ತಪ್ತಾ ಇದೆ ಅಂತ ವ್ಲಾಡಿಮಿರ್ ಕೇಳ್ತಾನೆ. ಎಲ್ಲಿ, ಯಾಕೆ ಈ ಥರ ಆಗ್ತಾ ಇದೆ ಹೇಳಿ ಅಂತ ಹೇಳಿದಾಗ ಅವಳು ಅವಾಗ ಹೇಳ್ತಾಳೆ, ನೋಡು ಈ ಹೆಣ್ಮಗಳು ಎದ್ದ ತಕ್ಷಣದಿಂದ ಇವಳ ಜೀವನ ಶೈಲಿ ಹೇಗಿದೆ ನೋಡೋಣ. ಎದ್ದ ತಕ್ಷಣ ಫಸ್ಟು ಅವಳಿಗೆ ಥಾಟ್ ಬರೋದು, ಇವತ್ತು ಆಫೀಸಿಗೆ ಹೋಗಬೇಕು, ಯಾವ ತಿಂಡಿ ಮಾಡಬೇಕು, ಯಾವುದೋ ತಿಂಡಿ ಮಾಡಬೇಕು ಅಂತ ಬಯಕೆ ಆಗುತ್ತೆ. ತಿಂಡಿ ತಿನ್ನಬೇಕು ಅಂತ ಬಯಕೆ ಆದಾಗ, ಅಯ್ಯೋ ಈಗ ಸಪೋಸಿಂಗ್ ನನಗೆ ಇಡ್ಲಿ ತಿನ್ನಬೇಕು, ಅಯ್ಯೋ ನಾನು ನೆನೆಸಿಟ್ಟಿಲ್ವಲ್ಲ, ರುಬ್ಬಿಲ್ವಲ್ಲ, ಇನ್ಸ್ಟಂಟ್ ಮಿಕ್ಸು ಇಲ್ವಲ್ಲ, ರವೆ ಇಲ್ಲ, ಮೊಸರು ಹಾಕ್ಬಿಟ್ಟು ಇನ್ಸ್ಟಂಟ್ ರವೆ ಇಡ್ಲಿ ಮಾಡಬೇಕಂದ್ರೆ ಅಯ್ಯೋ ಅಂತ ಬೇಜಾರು. ಆಮೇಲೆ ಕಿಚನ್ಗೆ ಹೋಗಿ ಇಷ್ಟ ಇಲ್ಲದನ್ನು ಮಾಡ್ಕೊಂಡು ತಿಂದು ಇನ್ನು ಮತ್ತೆ ರೆಡಿ ಆಗಬೇಕು, ನನ್ನ ಮುಖ ಇದು ಸರಿ ಇಲ್ಲ, ಆ ಕ್ರೀಮ್ ತೊಗೊಳ್ಬೇಕು ಅಂದ್ಕೊಂಡಿದ್ದೆ, ಓ ಆ ಕ್ರೀಮ್ ಇಲ್ವಲ್ಲ ನನ್ನ ಹತ್ರ, ಇಲ್ಲಾಂದರೆ ಆ ಕ್ರೀಮ್ ತೊಗೊಳ್ಳೋಷ್ಟು ದುಡ್ಡು ನನ್ನ ಹತ್ರ ಇಲ್ವಲ್ಲ, ಮತ್ತೆ ಬೇಜಾರು. ಡ್ರೆಸ್ ಮಾಡ್ಲಿಕ್ಕೆ ಹೋಗ್ತಾರೆ, ನೋಡ್ತಾಳೆ ಡ್ರೆಸ್ಸು, ಓ ಇದು ಹಾಕಿ ಬೇಜಾರಾಯಿತು, ನನ್ನ ಹತ್ರ ಒಂದು ಒಳ್ಳೆ ಡ್ರೆಸ್ ಇಲ್ವಲ್ಲ. ರೆಡಿ ಆಗ್ತಾಳೆ, ಹೋಗ್ತಾಳೆ, ಓ ನನ್ನ ಬಸ್ ಮಿಸ್ ಆಗಬಾರ್ದು, ನಾನು ಮತ್ತೆಷ್ಟು ದೂರ ನಡ್ಕೊಂಡು ಹೋಗಬೇಕಲ್ಲ, ನನ್ನ ಹತ್ರ ಕಾರ್ ಇಲ್ವಲ್ಲ. ಬಸ್ಸಲ್ಲಿ ಹೋದರೆ ಓ ಸೀಟ್ ಸಿಕ್ಕಿಲ್ವಲ್ಲ, ಸೀಟ್ ಸಿಕ್ಕರು ಅಯ್ಯೋ ಕಿಟಕಿ ಹತ್ರ ಕೂತ್ಕೊಳ್ಳೋ ಸೀಟ್ ಸಿಕ್ಕಿಲ್ವಲ್ಲ. ಈ ಥರ ಅಂದ್ಕೊಂಡು ಹೇಗೋ ಒಂದು ಮಾಡಿಕೊಂಡು ರೋಡ್ ದಾಟ್ಕೊಂಡು ಹೋಗ್ತಾ ಇದ್ದರೆ ಇವಳ ಜೀವನಕ್ಕೆ ಖುಷಿ ಕೊಡುವ ಮನುಷ್ಯ ಎದುರಿಗೆ ಬರ್ತಾ ಇದ್ದಾನೆ. ಆದರೆ ನೋಡಲ್ಲ, ಕಣ್ಣು ತಪ್ಪಿಸ್ಕೊಂಡು ಹೋಗ್ಬಿಡ್ತಾಳೆ. ಆಗ ವ್ಲಾಡಿಮಿರ್ ಕೇಳ್ತಾರೆ, ಇದು ಎಲ್ಲರ ಜೀವನದಲ್ಲಿ ನಡೆಯೋ ಕಥೆನೇ ಅಲ್ವಾ? ಹೌದು, ಇದೇ ರೀತಿಯಾಗಿ ಮನುಷ್ಯ ಸಂತೋಷವನ್ನು ಹುಡುಕ್ತಾ ಇದ್ದಾನೆ, ಖುಷಿಯನ್ನು ಹುಡುಕ್ತಾ ಇದ್ದಾನೆ, ಆದರೆ ಅವನಿಗೆ ಸಿಗ್ತಾ ಇಲ್ಲ. ಯಾಕೆಂದರೆ ನಾವು ಈ ಟೆಕ್ನಾಲಜಿ, ಈ ಪ್ರಪಂಚದಲ್ಲಿ ಸಿಕ್ಕಾಕ್ಕೊಂಡ್ಬಿಟ್ಟಿದ್ದೀವಿ. ಇದು ಒಂದು ಜಾಲ, ಮಾಯಾಜಾಲ. ಅವಾಗ ಹೇಳ್ತಾನೆ, ಹಾಗಾದರೆ ಇದರಿಂದ ಹೊರಗೆ ಬರುವ ದಾರಿ ನಿನಗೆ ಗೊತ್ತಾ? ಹಾಗಾದರೆ ಏನು ಬರೀ ಸಿನಿಮಾ ನೋಡ್ತಾ ಇದೆಯಾ ಇಲ್ಲಿ ಕೂತ್ಕೊಂಡ್ಬಿಟ್ಟು, ಅವ್ರ ಜೀವನದಲ್ಲಿ ಏನು ನಡೀತಾ ಇದೆ, ಇವ್ರ ಜೀವನದಲ್ಲಿ ಏನು ನಡೀತಾ ಇದೆ ಅಂದರೆ? ಆಗ ಅವಳು ಹೇಳ್ತಾಳೆ, ಹೌದು ತುಂಬ ಸಿಂಪಲ್ಲು. ಏನು ಗೊತ್ತಾ, ಅವಳು ಈ ಥರ ಕಲರ್ ಡ್ರೆಸ್ ಹೇಳ್ತಾಳೆ. ಅವಳೊಂದು ಗ್ರೀನ್ ಡ್ರೆಸ್ಸು ಮತ್ತು ವೈಟ್ ಕೋಟ್ ಹಾಕ್ಕೊಂಡ್ಬಿಟ್ರೆ ಸಾಕು, ಮತ್ತು ಅವಳು ಮೇಕಪ್ ಹಾಕಬಾರ್ದು, ಮತ್ತು ಅವಳು ಕೂದಲು ಕಟ್ಟಬಾರ್ದು. ಅವಳು ಹೇಳ್ತಾಳೆ, ಅದು ಹಿಂಗೆ
ವಾಸ್ತು ಹೇಳ್ದಾಗ ಹೇಳ್ತಾ ಇದೆಯಲ್ಲ ಅಂದರೆ ಇಲ್ಲ, ಅವಳ ವೈಬ್ರೇಷನ್ ಚೇಂಜ್ ಆಗುತ್ತೆ. ಯಾವಾಗ ಅದಕ್ಕೆ ನಾವು ಯಾವ ಡ್ರೆಸ್ ಹಾಕಿದಾಗ ನಾವು ವೈಬ್ರೆಂಟ್ ಆಗಿರ್ತೀವಿ, ನಮ್ಮ ಎನರ್ಜಿ ಹೈ ಇರುತ್ತೆ, ನಾವು ಅದನ್ನು ಗಮನಿಸಬೇಕು. ಯಾವುದು ಇಲ್ವಲ್ಲ, ಅದಿಲ್ವಲ್ಲ, ಇದಿಲ್ವಲ್ಲ, ನಮ್ಮ ಗಮನ ಎಲ್ಲಿ ಹೋಗ್ತಾ ಇದೆ? ಯಾವುದು ಇಲ್ಲ ಅಲ್ಲಿಗೆ ಹೋಗ್ತಾ ಇದೆ. ನಾನು ಯಾವ ಥರ ಇದ್ದರೆ ನಾನು ಚೆನ್ನಾಗಿ ಕಾಣಿಸ್ತೀನಿ, ನಾನು ಏನು ಮಾಡಿದರೆ ಚೆನ್ನಾಗಿ ಕಾಣಿಸ್ತೀನಿ, ನಾನೇನು ಇಷ್ಟಪಡ್ತೀನಿ, ನನ್ನ ಅಂದರೆ ಯಾವುದನ್ನ ನಾನು ಇಲ್ಲಿ ತುಂಬಿಸ್ಕೊಳ್ಬೋದು ಅದನ್ನು ನೋಡಬೇಕು. ಹಾಗೆಯೇ ಹುಡುಗಿಯರಿಗೆ ಸ್ಪೆಷಲಿ ಇರುತ್ತೆ, ನಾನು ಸ್ಕಿನ್ ಶೋ ಮಾಡ್ತಾ ಡೀಪ್ ನೆಕ್ ಹಾಕೋದಾಗಲಿ, ಮಂಡಿ ಮೇಲೆ ಚಿಕ್ಕ ಚಿಕ್ಕ ಸ್ಕರ್ಟ್, ಅವಳು ಆ ಥರ ಸ್ಕರ್ಟ್ ಹಾಕ್ತಿರ್ತಾಳೆ, ಚಿಕ್ಕ ಫ್ರಾಕ್ ಹಾಕೋದು, ಹುಡುಗರು ಬಂದ ತಕ್ಷಣ ಇನ್ನೊಂದು ಸ್ವಲ್ಪ ಫ್ರಾಕ್ನ ಹಿಂಗೆ ಮೇಲೆ ಎತ್ತೋದು ಮಾಡ್ತಿರ್ತಾಳೆ. ಆಗ ಅವಳು ಹೇಳ್ತಾಳೆ, ಇಲ್ಲೇ ನೋಡು ಅವಳು ತಪ್ತಾ ಇರೋದು. ಹಾಗಾದರೆ ಯಾವ ಥರ ಡ್ರೆಸ್ ಹಾಕಬೇಕು ಅಂದರೆ, ಮಂಡಿ ಕೆಳಗಿನ ಡ್ರೆಸ್ ಹಾಕ್ಕೊಂಡು, ಗ್ರೀನ್ ಕಲರ್ ಡ್ರೆಸ್ ಹಾಕ್ಕೊಂಡು, ವೈಟ್ ಕೋಟ್ ಹಾಕ್ಕೊಂಡು, ಕೂದಲು ಬಿಟ್ಕೊಂಡು, ಮೇಕಪ್ ಇಲ್ಲದೆ, ಕ್ಲೀವೇಜ್ ಕಾಣಲಾರ್ದಂಗೆ ಅವಳು ಒಂದು ವೇಳೆ ಒಂದೇ ದಿನ ಆ ಥರ ಹೋಗಲಿ, ನೋಡುವ ಆ ಹುಡುಗನ ಮನಸ್ಸಿನಲ್ಲಿ ಮತ್ತು ಇವಳು ನೋಟ ಎರಡು ಚೆನ್ನಾಗಿ ಸೇರಿ ಅವರಿಗೆ ಪ್ರೀತಿ ಉಂಟಾಗುತ್ತೆ, ಅವಳ ಜೀವನದಲ್ಲಿ ಆವಾಗ ಆನಂದ ತುಂಬುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆಗಿದೆ. ಈ ರೆಮಿಡೀಸ್ ತಿಳ್ಕೊಳ್ಳೋಕ್ಕೆ ನಾವು ಜ್ಯೋತಿಷಿ ಹತ್ರ ಹೋಗ್ತೀವಿ, ಆಮೇಲೆ ಕುಂಡ್ಲಿಗಳನ್ನು ತೋರಿಸ್ತೀವಿ, ಇಲ್ಲ ಯಾರಾದರೂ ಆರಾ ರೀಡಿಂಗ್ ಮಾಡೋರು ಅಂತೆ, ನ್ಯೂಮರಾಲಜಿಸ್ಟ್ ಅಂತೆ, ಈಗಂತೂ ಎಷ್ಟು ಸೈನ್ಸ್ಗಳು ಬಂದುಬಿಟ್ಟಿದೆ ಅಂದರೆ ಅದರಿಂದಾಗಿ ನಾವು ಇನ್ನೂ ವಿ ಲೂಸ್ ದ ಕಾನ್ಸಂಟ್ರೇಷನ್ ಅಂತ ಹೇಳ್ತಾಳೆ ಅನಸ್ತಾಶಿಯ. వాళ్ళ ಮೇಲೆ ಹೇಳ್ತಾರೆ, ದುಡ್ಡಿದ್ರೆ ಇದೆಲ್ಲ ಬರಲ್ಲ ಯೋಚನೆಗಳು, ದುಡ್ಡಿದ್ರೆ ತುಂಬ ಇಷ್ಟಪಟ್ಟದನ್ನು ತಿನ್ಬೋದು, ಇಷ್ಟ ಇದ್ದ ಹಾಗೆ ಇರ್ಬೋದು ಅಂತ. ಅವಳು ಹೇಳ್ತಾಳೆ, ಇಲ್ಲ, ಈ ದುಡ್ಡೇ ಇದೆಲ್ಲದಕ್ಕೆ ಕಾರಣ. ಅವಳು ಹೇಳ್ತಾಳೆ, ದುಡ್ಡು ಅನ್ನುವ ಒಂದು ಮಟೀರಿಯಲ್ ರೆಡಿ ಮಾಡಿದ್ದೇ ಈ ಡಾರ್ಕ್ ಎನರ್ಜೀಸ್ ಒಂದೇ ಕೆಲಸ ಏನು ಅಂದರೆ, ಮಾನವನು ಆನಂದದ ಸ್ಥಿತಿಗೆ ಹೋಗದಿರೋ ಹಾಗೆ ಮಾಡಬೇಕು ಅಂತ. ಆವಾಗಲೇ ಅವನು ಸೃಷ್ಟಿಸಿದ್ದು ದುಡ್ಡು. ಯಾವಾಗ ನಮಗೆ ದುಡ್ಡು ಬರಲಿಕ್ಕೆ ಶುರು ಆಗುತ್ತೋ ಅಲ್ಲಿ ಒಂದು ವಾರ್, ನೀನು ಆ ಆನಂದದಿಂದ ಇನ್ನೂ ಎಷ್ಟು ದೂರ ಹೋಗ್ಲಿಕ್ಕೆ ಸಾಧ್ಯ ಅಂತ ಅದು ನಮ್ಮನ್ನು ಹೇಳ್ಕೊಂಡು ಹೋಗುತ್ತೆ ಅಂತ ಅನಸ್ತಾಶಿಯ ತುಂಬ ಕ್ಲಿಯರಾಗಿ ಇನ್ನೂ ಡೀಟೇಲಾಗಿ ಈ ವಿಷಯವನ್ನು ಇಲ್ಲಿ ತಿಳಿಸಿದ್ದಾಳೆ, ಇದು ಹೇಗೆ ಡಾರ್ಕ್ ಎನರ್ಜಿ ಅಂತ. ಸೊ ವ್ಲಾಡಿಮಿರ್ ಅನಸ್ತಾಶಿಯನ್ ಕೇಳ್ತಾನೆ, ನೀನು ದುಡ್ಡಿನ ವಿಷಯಕ್ಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ, ಬಟ್ ನಮಗೆ ಜೀವನದಲ್ಲಿ ಬೇಕಾಗಿರೋ ದುಡ್ಡು ಅಷ್ಟೇ ಅಲ್ವಾ ಅಂತ. ಹಾಂ, ನಿನಗೂ ದುಡ್ಡು ಬರುತ್ತೆ, ನಿನ್ಗೆ ದುಡ್ಡು ಬರೋ ಥರ ನಾನು ಮಾಡಿದ್ದೀನಿ ಅಂತ. ಯಾಕೆಂದರೆ ಅವನಿಗೆ ಲಾಸಲ್ಲಿ ಇರ್ತಾನೆ, ನಮ್ಮೆಲ್ಲರಿಗೂ ಗೊತ್ತು. ಫಸ್ಟ್ ಚಾಪ್ಟ್ರಲ್ಲಿ ನಾವು ನೋಡಿದ್ವಿ, ಅವರಿಗೆ ತುಂಬ ಬಿಸ್ನೆಸ್ ಲಾಸ್ ಇರುತ್ತೆ. ಸೊ ಅನಸ್ತಾಶಿಯ ಹೇಳ್ತಾಳೆ, ನಿನಗೆ ಇವಾಗ ದುಡ್ಡು ಬರೋ ಥರ ನಾನು ಮಾಡಿದ್ದೀನಿ, ನೀನು ಒಂದು ಕೆಲಸ ಮಾಡಬೇಕಷ್ಟೇ, ಬ್ಯಾಂಕಿಗೆ ಹೋಗಬೇಕು, ಬ್ಯಾಂಕ್ ಅವರೇ ನಿನಗೆ ಕರೆದು ದುಡ್ಡು ಕೊಡೋ ಥರ ನಾನು ಮಾಡಿದ್ದೀನಿ ಅಂತ. ಹಾಂ, ಅಷ್ಟು ತುಂಬ ಖುಷಿಯಾಗುತ್ತೆ ಅವನಿಗೆ. ಓ ಥ್ಯಾಂಕ್ ಯು ಅಂತ ಹೇಳ್ತೇನೆ. ನೀನು ಮಾಡಬೇಕಾದದ್ದು ಇಷ್ಟೇ, ಬ್ಯಾಂಕ್ ಅವ್ರು ನಿನ್ನ ಕರೀತಾರೆ, ಆದರೆ ಕೆಲವೊಂದು ನಾನು ರೂಲ್ಸ್ ಮಾಡಿದ್ದೀನಿ ಇದರಲ್ಲಿ ಅಂತ. ಯಾಕೆಂದರೆ ಇವಳು ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾಳೆ ಅವನ ಸಲುವಾಗಿ. ಸೊ ಅವಳು ಹೇಳ್ತಾಳೆ, ನಾನು 3 ರೂಲ್ಸ್ ಮಾಡಿದ್ದೀನಿ. ಏನಂದರೆ, ಇವನಿಗೆ ಚೆನ್ನಾಗಿ ಕುಡಿಯೋದು, ತಿನ್ನೋದು, ಹುಡುಗಿಯರ ಹಿಂದೆ ಹೋಗೋದು, ಇದೆಲ್ಲ ಅಭ್ಯಾಸಗಳಿದೆ ಕೆಲವೊಂದು. ಆಗ ಅವಳು ಹೇಳ್ತಾಳೆ, ನೀನು ಯಾವಾಗ ಕಂಟಿನ್ಯೂಸ್ಲಿ 4 ದಿನ ಡ್ರಿಂಕ್ಸ್ ಮಾಡಲ್ವೋ, ಆಮೇಲೆ 4ನೇ ದಿನ ನೀನು ಯಾವಾಗ ಬ್ಯಾಂಕಿಗೆ ಹೋಗ್ತೀಯೋ ಆವಾಗಲೇ ನಿನಗೆ ಬ್ಯಾಂಕ್ ಅವರು ದುಡ್ಡು ಕೊಡ್ತಾರೆ. ಅಂದ್ಕೂಡಲೇ ನಾನು ಕುಡಿಯೋದಕ್ಕೂ ಬ್ಯಾಂಕಲ್ಲಿ ದುಡ್ಡು ಕೊಡೋದಕ್ಕೂ ಏನು ಸಂಬಂಧ ಅಂತ ಕೇಳ್ತಾನೆ. ಅದೆಲ್ಲ ಗೊತ್ತಿಲ್ಲ, ನಾನು ಅದನ್ನೇ ಇಲ್ಲಿ ಮ್ಯಾನಿಫೆಸ್ಟ್ ಮಾಡಿದ್ದೀನಿ, ನೀನು ಯಾವತ್ತು ಈ ಥರ ಮಾಡ್ತೀಯೋ ಬ್ಯಾಂಕಿಂದ ನಿನಗೆ ಕಾಲ್ ಬರುತ್ತೆ, ಬಟ್ ಆ ಕಾಲ್ ಬರೋಕ್ಕಿಂತ ಮುಂಚೆ ನೀನು 3 ದಿನ ಡ್ರಿಂಕ್ಸ್ ಮಾಡೋದು ಬಿಟ್ಟಿರಬೇಕು. ಅಷ್ಟೇ ಅಲ್ಲ, ನೀನು ಬ್ಯಾಂಕಿಗೆ ಹೋದಾಗ ಅವರು ಬಾಯಲ್ಲಿ ಅದು ಮಿಷಿನ್ ಇಟ್ಬಿಟ್ಟು ನಿನ್ನನ್ನು ಚೆಕ್ ಮಾಡ್ತಾರೆ, ನೀನು ಡ್ರಿಂಕ್ ಮಾಡಿದೆಯಾ ಇಲ್ವಾ ಅಂತ. ಅಲ್ಲಿ ಇಬ್ಬರು ವಿಟ್ನೆಸ್ ನಿಂತ್ಕೊಂಡು ಅದನ್ನು ನೋಡ್ತಾರೆ ಅಂತ. ಅವನಿಗೆ ಅವಮಾನ ಅನಿಸ್ಬಿಡುತ್ತೆ, ಏನಿದು, ನನ್ನ ಬ್ಯಾಂಕ್ ಡ್ರೈವಿಂಗ್ ಮಾಡುವಾಗ ಆ ಥರ ಎಲ್ಲ ಮಾಡ್ತಾರೆ, ಅಲ್ಲಿ ಒಂಥರ ಅದು ಆ್ಯಕ್ಸೆಪ್ಟೆಡು. ಇದೇನಿದು, ಬ್ಯಾಂಕಿಗೆ ಹೋದಾಗಲೂ ಈ ಥರ ಚೆಕ್ ಮಾಡ್ತಾರೆ, ನನಗೇನು ಅವಮಾನ ಮಾಡಿಸ್ತಾ ಇದೆಯಾ ನೀನು ಅಂತ ಹೇಳ್ತಾರೆ. ಅದು ನಂಗೆ ಗೊತ್ತಿಲ್ಲ, ಆ ಎನರ್ಜಿ ಹೀಗೆ ಹೇಳ್ತಾ ಇದೆ, ನೀನು ಅಲ್ಲಿ ಹೋದಾಗಲೇ ಹೀಗಾಗೋದು ಅಂತ. ಸರಿ, ಹೇಗೋದಪ್ಪ ದುಡ್ಡು, ಅದು ಏನು ಹೇಳ್ತಾಳೆ, 1 ಮಿಲಿಯನ್ಸ್ ಬರುತ್ತೆ ನಿನಗೆ, ಪ್ರತಿದಿನ 1 ಮಿಲಿಯನ್ ಬರುತ್ತೆ ಅಂತ. ಸರಿ, ನೆಕ್ಸ್ಟು ಹಾಗಾದ್ರೆ ದುಡ್ಡು ಕೊಟ್ಬಿಡ್ತಾರೆ ಅಂದರೆ, ಇಲ್ಲ, ಒಂದು ಟೆಸ್ಟ್ ಇದಾಯಿತು ಅಂದರೆ ಇನ್ನು ನೀನು ನೆಕ್ಸ್ಟ್ ಡೇ ಮತ್ತೆ ಮ್ಯಾನೇಜರ್ ಕರೀತಾರೆ, ನೀನು ಅವಾಗ ಹೋದಾಗ 9 ಸಲ ನೀನು ಬಸ್ಕಿ ಹಾಕ್ತೀಯ, ಉಟ್ಬೇಟ್ ಸಿಟಪ್ಸ್, ಮಂಡಿಯವರೆಗೆ ಮಂಡಿಯನ್ನು ಮಡಚಿ ಕೂತ್ಕೊಂಡು ಎದ್ದಾಳ್ತೀಯ 9 ಟೈಮ್ಸ್. ಅದಕ್ಕೂ ಇಬ್ಬರು ವಿಟ್ನೆಸ್ ಅಲ್ಲಿರ್ತಾರೆ, ಬ್ಯಾಂಕ್ ಮ್ಯಾನೇಜರ್ ಮುಂದೆ ನೀನು ಅದನ್ನು ಮಾಡಬೇಕು ಅಂತ. ಅವನಿಗೆ ಕೋಪ ಬರುತ್ತೆ ನೋಡಿ, ಹುಚ್ಚಿನ ನೀನು, ಇಷ್ಟೊತ್ತು ನಾನು ನಿನ್ನ ಮಾತುಗಳನ್ನ ಕೇಳಿಸ್ಕೊತಾ ಇದ್ದರೆ ಏನೋ ಅಂದ್ಕೊಂಡಿದ್ದೆ, 3 ದಿನದಿಂದ ನಾನು ಕೇಳ್ತಾ ಇದ್ದು ಎಲ್ಲ ನಿನ್ನ ಒಂದು ಮಾತುಗಳಿಗೆ ಈಗ ನನಗೆ
ತುಂಬಾ ಕೋಪ ಬರ್ತಾ ಇದೆ, ಏನೋ ಬುದ್ಧಿವಂತಿಕೆ ಮಾತು ಹೇಳ್ತಾಳಲ್ಲ ಅಂತ ಕೇಳ್ತಾ ಇದ್ದರೆ, ಹುಚ್ಚ ನಿನಗೆ, ಬ್ಯಾಂಕ್ ಮ್ಯಾನೇಜರ್ ಮುಂದೆ ಹೋಗ್ಬಿಟ್ಟು ನಾನು ಉಟ್ಗಿ ಬಸ್ಗಿ ಮಾಡಬೇಕಾ, ನಾನು ಏನಂತ ತಿಳ್ಕೊಂಡಿದ್ದೆ, ನಾನು ಎಂಥ ದೊಡ್ಡ ಇದು ಅಂಥೇಳಿ ಬಾಯಿಗೆ ಬಂದಾಗ ಬೈಲಿಕ್ಕೆ ಶುರು ಮಾಡ್ತಾನೆ. ಅವ್ನು ಯಾಕೆಂದರೆ ಎವ್ರಿ ಡೇ ಇವರಿಬ್ಬರ ಮಧ್ಯದಲ್ಲಿ ಒಂದು ವಿಚಾರದ ಘರ್ಷಣೆ ನಡೀತಾ ಇರುತ್ತೆ. ಯಾಕೆಂದರೆ ಇವಳು ತುಂಬ ಹೈ ಎನರ್ಜಿ ಹೇಳಿದಾಗ ಅವನಿಗೆ ನೀನು ಹುಚ್ಚಿನಾ ಅಂತ ಹೇಳೋದೊಂದು. ಸೊ ಇವತ್ತು ಮಾತ್ರ ಇದು ಮಿತಿ ಮೀರಿ ಹೋಯಿತು ಅಂತ ಹೇಳ್ತಾನೆ ಅವನು. ಏನಿದು, ಅಲ್ಲಿ ಹೋಗಿ ಉಟ್ಕಿ ಬಸ್ಕಿ ಮಾಡಬೇಕಂತೆ, ಡ್ರಿಂಕ್ಸ್ ಮಾಡಬಾರ್ದಂತೆ, ಅವ್ರ ಬಾಯಲ್ಲಿ ಇಟ್ಬಿಟ್ಟು ನನಗೆ ಚೆಕ್ ಮಾಡ್ತಾರಂತೆ. ನಿನ್ನನ್ನು ಏನಂತ ತಿಳ್ಕೊಂಡ್ಬಿಟ್ಟಿದೀಯಾ ನೀನು, ನಿನ್ನ ಮಾತು ಕೇಳ್ತಾ ಇದ್ದೀನಿ ಅಂದರೆ ನೀನು ನಿಂತವಳು, ನೀನು ಹುಚ್ಚಿ, ನೀನು ಕಾಡಲ್ಲಿ ಇದೆಯಾ, ನಿನ್ನ ಜಂಗ್ಲಿ ನೀನು ಅಂತ ಅಪ್ಪ ಬಾಯಿಗೆ ಬಂದ ಹಾಗೆ ಬೈಲಿಕ್ಕೆ ಶುರು ಮಾಡ್ತಾನೆ. ಅವಳು ಸುಮ್ಮನೆ ಮಾತು ಕೇಳಿಸ್ಕೊತಾಳೆ. ಅಲ್ಲೇ ಒಂದು ಮರಕ್ಕೆ ಹೋಗ್ಬಿಟ್ಟು ಹೀಗೆ ಮರಕ್ಕೆ ಆನ್ಕೊಂಡು ನಿಂತ್ಕೊಂಡು ಬಿಡ್ತಾಳೆ. ಒಂದು ಕೈಯನ್ನು ತನ್ನ ಎದೆ ಮೇಲೆ ಇಟ್ಕೊಳ್ತಾಳೆ, ಇನ್ನೊಂದು ಕೈಯನ್ನು ಮೇಲ್ಗಡೆ ಹೀಗೆ ಬೆಟ್ಟಿಂದ ತಿರುಗಿಸ್ಲಿಕ್ಕೆ ಶುರು ಮಾಡ್ತಾಳೆ. ಅವನಿಗೆ ಗೊತ್ತು, ಇದಕ್ಕೂ ಮುಂಚೆನೂ ಅವಳಿಗೆ ಕೋಪ ಬಂದಾಗ ಅವಳು ಆ ಥರ ಕಂಟ್ರೋಲ್ ಮಾಡಿದ್ದು ಅವನಿಗೆ ನೆನಪು ಬರುತ್ತೆ. ಆಗ ಅವನಿಗನ್ಸುತ್ತೆ, ಇವಳಿಗೆ ಈ ಥರದ ಮಾತುಗಳು, ನನ್ನ ಮಾತು ಅವಳಿಗೆ ಹೋಗಿ ಹೃದಯಕ್ಕೆ ತಗಲ್ತಾ ಇದೆ, ಅವಳಿಗೆ ತುಂಬ ಹರ್ಟ್ ಮಾಡ್ತಾ ಇದ್ದೀನಿ. ಅವಳು ತನ್ನ ಹರ್ಟನ್ನು ನೋಡ್ತಾ ಇಲ್ಲ, ಈ ಇಡೀ ವಾತಾವರಣವನ್ನು ಕೂಲ್ ಮಾಡಲಿಕ್ಕೆ ಆ ಎನರ್ಜೀಸ್ನ ಕ್ರಿಯೇಟ್ ಮಾಡ್ತಾ ಇದ್ದಾಳೆ. ವಾತಾವರಣ ಕೂಲ್ ಆಯಿತು ಅಂದರೆ ಅವನು ಕೂಲ್ ಆಗ್ತಾನೆ ಅಂತ. ಅವಾಗ ಕೇಳ್ತಾನೆ, ನೀನು ಎನರ್ಜೀಸ್ನ ಇದು ಮಾಡಿಬಿಟ್ಟು ನನ್ನ ಕೋಪವನ್ನು ಕಡಿಮೆ ಮಾಡಲಿಕ್ಕೆ ನೋಡ್ತಾ ಇದೀಯಾ ಅಂತ. ಆಗ ಅವಳು ಮತ್ತೆ ಸಮಾಧಾನವಾಗಿಯೇ 1-2 ನಿಮಿಷ ಸುಮ್ಮನೆ ಇದ್ದು ಮತ್ತೆ ಸಮಾಧಾನವಾಗಿಯೇ ಉತ್ತರ ಕೊಡ್ತಾಳೆ. ನೀನು ಮಾಡ್ತಾ ಇರೋದು ತಪ್ಪಿಲ್ಲ, ನಿನ್ನ ರಿಯಾಕ್ಷನ್ನು ಯಾವ ರೀತಿಯಿಂದ ತಪ್ಪಿಲ್ಲ, ಇದೇ ರೀತಿಯಾಗಿಯೇ ರಿಯಾಕ್ಟ್ ಮಾಡ್ತಾರೆ ಯಾರೇ ಆಗಲಿ, ನೀನು ಮಾಡ್ತಾ ಇರೋದ್ರಲ್ಲಿ ಯಾವುದು ತಪ್ಪಿಲ್ಲ ಅಂದ ತಕ್ಷಣ ಅವನಿಗೆ ಗಿಲ್ಟ್ ಅನಿಸುತ್ತೆ. ನಾನು ಇಷ್ಟು ಕೆಟ್ಟ ತುಂಬ ಕೆಟ್ಟದಾಗಿ ಬೈದಿದ್ದಾನೆ. ಅಲ್ಲಿ ಹೇಳ್ತಾನೆ ಅವನು, ನಾನು ಬರೀಲಿಕ್ಕೂ ಆಗಲ್ಲ, ಆ ಥರ ಎಲ್ಲ ಕೆಟ್ಟದಾಗಿ ಬೈದೆ ಅವಳನ್ನ ಅಂತ. ಆವಾಗ ಅವ್ನಿಗೆ ಮುಖ ಕೊಟ್ಟು ಅವಳ ಜೊತೆಲಿ ಮಾತಾಡ್ಲಿಕ್ಕೆ ಆಗಲ್ಲ, ಅವ್ನಿಗೆ ಮುಖ ತೋರಿಸ್ಲಿಕ್ಕೆ. ನಾನು ಎಷ್ಟು ಕೋಪದಲ್ಲಿದ್ರೂ ಅವಳ ಧ್ವನಿಯಲ್ಲಿ ಒಂಚೂರು ಬೇಜಾರಿಲ್ಲ, ನನ್ನ ಮೇಲೆ ಕೋಪ ಇಲ್ಲ, ಇವನಿಗೆ ಎಷ್ಟು ಬುದ್ಧಿ ಕಡಿಮೆ, ಹೆಂಗೆ ಮಾತಾಡ್ಬಿಟ್ಟ ಅಂತ ಅನ್ನೋದು ಇಲ್ಲ. ಅಷ್ಟೇ ಸಮಾಧಾನವಾಗಿ, ಅಷ್ಟೇ ಪ್ರೀತಿಯಿಂದ ಅವಳು ಮಾತಾಡ್ತಾಳೆ. ಆ ವಾಯ್ಸಲ್ಲಿ ಅವನಿಗೆ ಕೇಳಿಸುತ್ತೆ. ಆಗ ಅವಳು ಸಮಾಧಾನವಾಗಿ ಹೇಳ್ತಾಳೆ, ಇದು ನೀನು ಮಾಡೋ ಕೆಲಸ ಅಲ್ಲ, ಇದು ಡಾರ್ಕ್ ಎನರ್ಜೀಸ್ ಮಾಡ್ತಾ ಇರೋದು ಕೆಲಸ. ಯಾಕೆಂದರೆ ಇಲ್ಲಿ ದುಡ್ಡಿನ ವಿಷಯ ಬಂತು. ದುಡ್ಡು ಅಂದ್ರೇ ಡಾರ್ಕ್ ಎನರ್ಜೀಸ್. ಯಾವಾಗಲೂ ಅಷ್ಟೇ ದುಡ್ಡಿನ ವಿಷಯ ಎಲ್ಲಿ ಮಾತುಕತೆ ಈ ಥರದ್ದು ನಡೆಯುತ್ತೋ ಅಲ್ಲಿ ಡಾರ್ಕ್ ಎನರ್ಜೀಸ್ ಹೀಗೇ ಕೋಪ ಬರುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ರಿಲೇಷನ್ಶಿಪ್ಗಳು ಹಾಳಾಗುತ್ತೆ. ಬಿಕಾಸ್ ಇಲ್ಲಿ ಡಾರ್ಕ್ ಎನರ್ಜೀಸ್ ಕೆಲಸ ಮಾಡ್ತಾಯಿವೆ ಅಂತ ಹೇಳಿಬಿಟ್ಟು ಇಲ್ಲಿ ಅಂತ ಕರೀತಾಳೆ. ಅವನು ಸಂಕೋಚ ಪಟ್ಕೊಂಡೆ ಅವಳ ಹತ್ರ ಹೋಗ್ತಾನೆ. ಆಗ ಅವನನ್ನು ಕೂಡಿಸ್ಬಿಟ್ಟು ಅವನ ಮುಖ ಕೊಡೋಕೆ ಆಗ್ತಾಯಿಲ್ಲ, ಹಾಗೆಯೇ ಆ ಕಡೆ ಮುಖ ಮಾಡಿ ಕೂತಿದ್ರು ಸಹ ಅವಳು ಒಂದು ಕಡೆಗೆ ಕೂತ್ಕೊಂಡು ಅವನ ತಲೆಯನ್ನು ತನ್ನ ಎದೆಗೆ ತಾಕಿಸಿ ಅವನಿಗೆ ರಿಲ್ಯಾಕ್ಸ್ ಮಾಡ್ತಾಳೆ. ಆಗ ಒಂದು ಕೈಯಿಂದ ಅವನ ತಲೆ ಕೂದಲಲ್ಲಿ ಕೈ ಆಡಿಸ್ತಾ ಇನ್ನೊಂದು ಕೈಯಿಂದ ಒಂದೊಂದು ಪಾಯಿಂಟ್ಗೆ ಅವನಿಗೆ ತಲೆನೋವು ಇದ್ದವ್ರಿಗೆ ಹೇಗೆ ಪ್ರೆಸ್ ಮಾಡ್ತಾರಲ್ವ ಅಲ್ಲಲ್ಲಿ ಪಾಯಿಂಟ್ಸಿಗೆ, ಸ್ಪೆಷಲ್ ಪಾಯಿಂಟ್ಸಿಗೆ ಪ್ರೆಸ್ ಮಾಡ್ತಾಳೆ. ಅದೆಲ್ಲ ಒತ್ತುತ್ತಾ ಇರುವಾಗಲೇ ಅವನಿಗೆ ಒಂಥರ ಸೂದಿಂಗ್ ಫೀಲಿಂಗು, ಒಂಥರ ನೆಮ್ಮದಿಯ ಒಂದು ಫೀಲ್ ಆಗುತ್ತೆ. ಆಗ ಅವ್ನಿಗೆ ಗೊತ್ತಾಗುತ್ತೆ ಅಂದರೆ ಒಂಥರ ನಿರ್ವಾಣ ಸ್ಟೇಟಿಗೆ ಹೋದಾಗ, ಒಂದು ಡೀಪರ್ ಧ್ಯಾನಕ್ಕೆ ಹೋಗಿ ಸಮಾಧಿ ಸ್ಥಿತಿಗೆ ಹೋದಷ್ಟು ಅಷ್ಟು ರಿಲ್ಯಾಕ್ಸೇಷನ್, ಅಷ್ಟೊಂದು ಹಾಯಿ ಅನ್ನಿಸ್ತಾ ಇದೆ. ಹಾಗೇನೆ ಲವ್ ಎನರ್ಜಿ ಫಿಲ್ ಆಗ್ತಾ ಇದೆ. ಆಗ ಅವನು ಕೇಳ್ತಾನೆ, ನೀನೇನು ಮಾಡ್ತಾ ಇದೀಯಾ, ನನಗೆ ಎಷ್ಟು ಸಮಾಧಾನ ಆಗ್ತಾ ಇದೆ ಅಂತ. ಅವಳು ಹೇಳ್ತಾಳೆ, ಮಾತಾಡಬೇಡ, ಈಗ ನಿನ್ನ ಕಣ್ಣು ಮುಚ್ಕೊಂಡು ಬರೀ ಕೇಳಿಸ್ಕೊ, ಏನು ಕೇಳಿಸ್ತಾ ಇದೆ ನನಗೆ ಹೇಳು ಅಂತ. ಅವನು ಎಷ್ಟು ಒಂದು ಝೀರೋ ಸ್ಟೇಟಿಗೆ ಹೋಗಿರ್ತಾನೆ ಅಂದರೆ ಝೀರೋ ಥಾಟಿಗೆ ಹೋಗಿರ್ತಾನೆ. ಆಗ ಅವನಿಗೆ ಕೇಳಿಸ್ತಿರುವ ಎಷ್ಟೋ ಶಬ್ದಗಳಲ್ಲಿ ಕೆಲವು ಮಾತ್ರ ಅವ್ನಿಗೆ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಅವನು ಹೇಳ್ತಾನೆ, ನಂಗೆ ಅಲ್ಲಿ ದೂರದಲ್ಲಿ ಪಕ್ಷಿ, ಒಂದು ಹುಳು ಓಡಾಡ್ತಾ ಇರೋದು, ನೀರು ಹರಿತಾ ಇರೋದು ಎಲ್ಲವೂ ಕೇಳಿಸ್ತಾ ಇದೆ ಅಂತ ಎಷ್ಟೋ ವಿಷಯಗಳನ್ನ ತಿಳಿಸ್ತಾನೆ. ಆಗ ಅವಳು ಹೇಳ್ತಾಳೆ, ಎಲ್ಲ ಸೌಂಡು ಗುರ್ತಿಸ್ತಾ ಇದೆಯಾ, ಎಲ್ಲದನ್ನು ಗುರ್ತಿಸ್ತಾ ಇದೆಯಾ ಅಂತ. ಅವನು ಹೇಳ್ತಾ ಇದ್ದಾನೆ, ನನಗೆ ಯಾವ್ದು ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ ನಾನು ಅದನ್ನು ಗುರ್ತಿಸ್ತಾ ಇದ್ದೀನಿ, ಕೆಲವೊಂದು ನನಗೆ ಅಷ್ಟು ಗಮನಕ್ಕೆ ಬರ್ತಾ ಇಲ್ಲ. ಸೊ ಅವಳು ಹೇಳ್ತಾಳೆ, ನನ್ನ ಹೃದಯದ ಬಡಿತ ನನಗೆ ಕೇಳಿಸ್ತಾ ಇಲ್ವಾ. ಅವನು ಅಯ್ಯೋ ಕರ್ಮವೇ, ಅವಳಿಗೆ ಎದೆಗೆ ಹತ್ಕೊಂಡೇ ಮಲಗಿದ್ದೀನಿ. ನಾವು ನೋಡಿ ಹೇಗೆ ಕೆಲಸ ಮಾಡುತ್ತೆ ನಮ್ಮ ಮೈಂಡ್ ಅಲ್ವಾ. ಅವನು ಹೇಳ್ತಾನೆ, ಅಯ್ಯೋ ಸಾರಿ, ನನಗೆ ಆ ಕಡೆ ಗಮನನೇ ಹೋಗಿಲ್ಲ,
ಇರು ನಾನು ಕೇಳ್ತೀನಿ ಅಂತ ಹೇಳಿಬಿಟ್ಟು ಮತ್ತೆ ಕ್ವೈಟಾಗಿ ಸಮಾಧಾನವಾಗಿ ಕೂತ್ಕೊಂಡು ಅವಳ ಹೃದಯ ಬಡಿತವನ್ನು ಕೇಳ್ತಾನೆ. ಓ, ನಿನ್ನ ಹೃದಯ ಬಡಿತದ ಒಂದು ರಿದಮ್, ಪಕ್ಷಿಗಳ ಧ್ವನಿಯ ರಿದಮ್, ನೀರು ಹರಿತಿರುವ ನೀರಿನ ರಿದಮ್, ಚಿಕ್ಕ ಒಂದು ಗುಂಗಿ ಹುಳ ಎಲ್ಲೋ ದೂರದಲ್ಲಿ ಹೋಗ್ತಾ ಇದೆ ಅದರದ್ದು ರಿದಮ್, ಎಲ್ಲವೂ ಒಂದೇ ರಿದಮಲ್ಲಿದೆ, ಒಂದೇ ಅಳತೆಯಲ್ಲಿ ಹೋಗ್ತಾ ಇದೆ, ಅದರ ಒಂದು ಪಿಚ್ಚು ಸಹ ಸೇಮ್ ಆಗಿದೆ ಅಂತ ಹೇಳ್ತಾಳೆ. ಅವಳು ಹೇಳ್ತಾಳೆ 1 ನಿಮಿಷ ಇರು ಅಂತ ಹೇಳಿ ತನ್ನ ಹಾರ್ಟ್ ಬೀಟನ್ನು ಚೇಂಜ್ ಮಾಡ್ತಾಳೆ, ಒಂದು ಸ್ವಲ್ಪ ಫಾಸ್ಟ್ ಮಾಡ್ತಾಳೆ. ಹಾರ್ಟ್ ಬೀಟ್ ಫಾಸ್ಟ್ ಮಾಡಿದಾಗ ಅವಳು ಹೇಳ್ತಾಳೆ, ಇವಾಗ ಕೇಳು ನನ್ನ ಹೇಗಿದೆ ಅಂತ. ಆಗ ರಿದಮ್ ಇನ್ಕ್ರೀಸ್ ಆಯಿತು. ಆಗಲೇ ಅವನು ಗಮನಿಸ್ತಾನೆ ಬೇರೆ ಎಲ್ಲ ಸೌಂಡು ಸಹ ಅವಳ ಹಾರ್ಟ್ ಬೀಟ್ಗೆ ಅನುಗುಣವಾಗಿ ಆ ರಿದಮ್ ಸಹ ಚೇಂಜ್ ಆಗುತ್ತೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಅಂದರೆ ಈ ಕಾಡಲ್ಲಿ ನಡೀತಿರುವ ಪ್ರತಿಯೊಂದನ್ನು ನೀನು ಕಂಟ್ರೋಲ್ ಮಾಡ್ತಾ ಇದೀಯಾ ಅಂತ ಕೇಳ್ತೇನೆ. ಹೌದು, ಅದಕ್ಕೆ ನಿನಗೆ ಕೋಪ ಬಂದಾಗ ನಾನು ನನ್ನ ರಿದಮಿಂದ ಎಲ್ಲವನ್ನು ಶಾಂತಗೊಳಿಸ್ತೆ. ಈ ಶಕ್ತಿ ಪ್ರತಿ ಮನುಷ್ಯನಲ್ಲೂ ಇದೆ. ಆದರೆ ನೀವೆಲ್ಲ ಈ ಮೆಟೀರಿಯಲಿಸ್ಟಿಕ್ ಟೆಕ್ನಾಲಜಿಗೆ ಇದರಲ್ಲಿ ಬಿದ್ದು ನಿಮ್ಮ ಮತ್ತು ಆ ಮರಗಿಡಗಳ ಸಂಪರ್ಕವನ್ನು ಕಳೆದುಕೊಂಡು ಬಿಟ್ಟಿದ್ದೀರಾ. ನಾನು ಹೇಳ್ತೇನೆ, ನಾವು ಈಗ ಪ್ರಯತ್ನ ಪಟ್ಟರೆ ಆಗಲ್ವಾ ಅಂತ. ಆಗಲ್ಲ. ಯಾಕೆಂದರೆ ಇಲ್ಲಿ ಕಾಡಲ್ಲಿ ನಾನು ಇದ್ದೇನೆ ಅಷ್ಟೇ. ನಂದು ಮತ್ತು ಆ ಕಾಡಿನ ಪ್ರಾಣಿ ಪಕ್ಷಿ ಗಿಡ ಎಲ್ಲರ ಜೊತೆ ನನ್ನ ಸಂಪರ್ಕ. ನೀವಿರುವ ಏರಿಯಾಗಳಲ್ಲಿ ಎಷ್ಟು ಜನ ಇದ್ದಾರೆ, ಯಾರ ಮಾತು ಅಂತ ಅವಲಕ್ಷ ಕೇಳಿಸ್ಕೊಳ್ಬೇಕು. ಒಬ್ಬರ ರಿದಮ್ ಒಂದು ರೀತಿಯಾಗಿದೆ, ಇನ್ನೊಬ್ಬರದ್ದು ಇನ್ನೊಂದು ರೀತಿಯಾಗಿದೆ. ಯಾವುದಕ್ಕೆ ಅನುಗುಣವಾಗಿ ಆ ಮರ ಆ ಗಿಡ ಆ ಪಕ್ಷಿ ಕಮ್ಯುನಿಕೇಟ್ ಮಾಡಬೇಕು, ಅದು ಸಿಟಿಯಲ್ಲಿ ಸಾಧ್ಯವಿಲ್ಲ. ಹೀಗಾಗಿ ಕಂಪ್ಲೀಟ್ಲಿ ಎನ್ವೈರ್ಮೆಂಟಲ್ಲಿ ಡಿಸ್ಟರ್ಬೆನ್ಸು. ನಾವು ಕಾಮಾಗಿದ್ರೂ ಇನ್ನೊಂದು ಕಡೆಗೆ ಏನೋ ಒಂದು ನಡೀತಾನೆ ಇರುತ್ತೆ. ಅದು ನಮ್ಮ ಕಂಟ್ರೋಲಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಅನಸ್ತೇಷಿಯಾ ಮತ್ತೆ ಏನು ಮಾಡ್ತಾಳೆ, ನಿಧಾನವಾಗಿ ತನ್ನ ಅಂಗೈಯನ್ನು ಅವನ ಶರ್ಟ್ ಒಳಗಡೆ ಹಾಕಿ ಅವನ ಹೃದಯದ ಮೇಲೆ ಕೈಯನ್ನು ಇಡ್ತಾಳೆ. ಆಗಿಟ್ಟಿದ ತಕ್ಷಣ ಅವನಿಗೆ ಎಷ್ಟು ಆನಂದ ಆಗುತ್ತೆ ಅಂದರೆ, ಅವನು ಕಣ್ಣು ಮುಚ್ಕೊಂಡಿರ್ತಾನೆ. ಅವನಿಗನ್ಸುತ್ತೆ ಅವನ ಪರಿವಾರವೆಲ್ಲ, ತಂದೆ ತಾಯಿ ಅಕ್ಕ ತಮ್ಮ ಎಲ್ಲರೂ ಅವನ ಹತ್ರ ಕೂತಿದ್ದಾರೆ. ತುಂಬ ಫ್ಯಾಮಿಲಿ ಅಟ್ಮಾಸ್ಫಿಯರಲ್ಲಿ ಹೇಗೆ ಒಂಥರ ಆನಂದ ಬರುತ್ತಲ್ಲ, ಒಂಥರ ಖುಷಿಯಾಗುತ್ತೆ ಅವನಿಗೆ, ತುಂಬ ಖುಷಿಯಾಗುತ್ತೆ. ಅವನು ಹೇಳ್ತಾನೆ, ಇದನ್ನೇ ಆನಂದ ಅಂತ ಹೇಳ್ತಾರೆ. ನಂಗೆ ಅನಿಸ್ತಾ ಇದೆ, ನನಗೊಂಥರ ಮತ್ತು ಬಂದ ಹಾಗೆ ಅನಿಸ್ತಾ ಇದೆ. ನನ್ನೆಲ್ಲ ಪರಿವಾರ ನನ್ನ ಜೊತೆಯಲ್ಲೇ ಇದೆ ಅನ್ನೋ ಒಂದು ಭಾಸವಾಗ್ತಾ ಇದೆ. ನೀನು ಯಾವ ಥರ ನನಗೆ ಎನರ್ಜಿ ಕಳಿಸ್ತಾ ಇದೀಯಾ ಅಂತ. ಆಗ ಹೇಳ್ತಾಳೆ, ಇಲ್ಲ, ನಿನ್ನ ಹಾರ್ಟ್ಗೆ ಅದು ಬೇಕಿತ್ತು, ನೊಂದು ಹೋಗ್ಬಿಟ್ಟಿದೆ, ಬೆಂದು ಹೋಗ್ಬಿಟ್ಟಿದೆ, ಅದು ಬರೀ ಪ್ರಾಪಂಚಿಕ ವಿಷಯದಲ್ಲಿ ಇದ್ದು ಅದು ಮರ್ತು ಹೋಗ್ಬಿಟ್ಟಿದೆ. ಹೌದು, ನನಗೆ ಇದನ್ನು ಹುಡುಕೊಂಡೆ. ನಾನು ಎಷ್ಟೋ ಊರುಗಳಿಗೆ ಹೋಗಿ ಬೇರೆ ಹೆಣ್ಣಿನ ಸಹವಾಸ ಮಾಡೋದು. ನಿಜವಾಗ್ಲೂ ಹೇಳಬೇಕು ಅಂದರೆ ನನ್ನ ಒಳಗಡೆ ಇರುವ ಹಸಿವು, ಆ ಬಾಯಾರಿಕೆ ಯಾವುದು ಅಂದರೆ ಈ ಪ್ರೀತಿ ಇದು. ಆ್ಯಂಡ್ ರಿಯಲಿ ಫ್ರೆಂಡ್ಸ್, ರಿಯಲ್ ಲೈಫಲ್ಲಿ ಸಹ ನಾವು ಹುಡುಕ್ತಾ ಇರುವುದು ಹೊಸ ಬಟ್ಟೆ ಹಾಕಲಿಕ್ಕೆ, ಹೊಸ ತಿಂಡಿ ತಿನ್ನೋದ್ರಿಂದ ಹಿಡಿದು ಹೊಸ ಮನುಷ್ಯರನ್ನು ಭೇಟಿಯಾಗುವುದು, ಹೊಸ ಜಾಗಕ್ಕೆ ಹೋಗುವುದು, ಟ್ರಾವೆಲಿಂಗ್ ಮಾಡುವುದು, ಎಲ್ಲದರ ಹಿಂದೆ ಒಂದೇ ಒಂದು ಹಸಿವು. ಏನು ಅಂದರೆ ಈ ಹ್ಯಾಪಿನೆಸ್, ಈ ಆನಂದವನ್ನು ಅನುಭವಿಸುವುದು. ನಾವು ಅದನ್ನು ಹುಡುಕ್ತಾ ಇರ್ತೀವಿ. ಹೊಸ ಗಾಡಿ ತೊಗೊಂಡ್ರೆ ಆ ಥರ ಆನಂದ ಆಗಬಹುದೇನೋ ಅಂತ. ಅದರ ಒಂದು ಗ್ಲಿಮ್ಸ್ ನಮಗೆ ಸಿಕ್ಕುತ್ತೆ ಅಂತ ಹೇಳ್ತಾಳೆ. ಫ್ರ್ಯಾಕ್ಷನ್ ಆಫ್ ಸೆಕೆಂಡ್. ಯಾವಾಗ 1 ರೌಂಡ್ ಹೊಡೆದು ಬಂದ್ವಾ, 2 ರೌಂಡ್ ಹೊಡೆದ್ವಾ, ಆ ಒಂದು ಫಸ್ಟ್ ಖುಷಿ ಏನಿದೆಯೋ ಅದು ಮತ್ತೆ ಉಳಿಯಲ್ಲ. ಟ್ರಾವೆಲಿಂಗ್ ಅಂದ್ಕೊಂಡು ಹೋಗ್ತೀವಿ, ಹೋಗುವಾಗ ಖುಷಿ ಅನಿಸುತ್ತೆ, ಸುತ್ತುವಾಗ ಖುಷಿ ಅನಿಸುತ್ತೆ, ವಾಪಸ್ ಬಂದಮೇಲೆ ಮತ್ತೆ ಅದು ಉಳಿಯಲ್ಲ. ಯಾಕೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಅದು ಇಲ್ಲಿಂದ ಬರಬೇಕು, ಒಳಗಿಂದ ಬರಬೇಕು ಅಂತ. ಮತ್ತೆ ಕೈ ತೆಗಿತಾಳೆ. ಆಗ ಅವನು ಹೇಳ್ತಾನೆ, ಇಲ್ಲ, ಇದು ತುಂಬ ಚೆನ್ನಾಗಿದೆ, ಇನ್ನೂ ಸ್ವಲ್ಪ ಹೊತ್ತು ನನಗೆ ಎಕ್ಸ್ಪೀರಿಯನ್ಸ್ ಬೇಕು, ಕೈ ತೆಗಿಬೇಡ, ಇರು ಅಂತ. ಅವಳು ಹೇಳ್ತಾಳೆ, ಇಲ್ಲ, ನಾನು ನಿನ್ನ ರಿದಮ್ಗೆ ನಾನು ಮತ್ತೆ ನನ್ನನ್ನು ಚೇಂಜ್ ಮಾಡ್ಕೊಂಡ್ಬಿಟ್ರೆ ನಾನು ವಾಪಸ್ ಬರಲಿಕ್ಕೆ ನಂಗೆ ಕಷ್ಟ ಆಗುತ್ತೆ. ನನ್ನದೇ ಆದ ಒಂದು ರಿದಮ್ ಇದೆ, ನಾನು ಅದರಲ್ಲೇ ನಾನಿರಬೇಕು. ನೋಡಿ, ಇದರಲ್ಲಿಂದ ನಾವು ತಿಳಿಯೋದೇನು ಅಂದರೆ, ನಾವು ಎಷ್ಟು ಬೇಗ ಬೇರೆಯವರ ಜೊತೆಲಿ ಹೆಚ್ಚು ಸಮಯ ಕಳಿತೀವೋ ನಾವು ಅವರ ರಿದಮ್ ಜೊತೆಲಿ ಕಂಪ್ಯಾಟಬಲ್ ಆಗಿಬಿಡ್ತೀವಿ. ನಮ್ಮನ್ನು ನಾವು ಚೇಂಜ್ ಮಾಡ್ಕೊಂಡು ಬಿಡ್ತೀವಿ. ಆ ಟ್ಯೂನ್ ಚೇಂಜ್ ಆಗಿಬಿಡುತ್ತೆ. ನಮ್ಮ ಟ್ಯೂನ್ ಚೇಂಜ್ ಆಗಬಾರ್ದು, ನನ್ನ ಎನರ್ಜಿ ಕಳ್ಕೋಬಾರ್ದು, ನನ್ನ ಎನರ್ಜಿ ವೀಕ್ ಆಗಬಾರ್ದು, ನನ್ನ ಎನರ್ಜಿ ಲೀಕ್ ಆಗಬಾರ್ದು ಅಂದರೆ ನನ್ನನ್ನು ನಾನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು.
ಆಗ ಅವ್ನು ಹೇಳ್ತಾನೆ, ಇಲ್ಲ ಇಲ್ಲ ಪ್ಲೀಸ್ ಇನ್ನು ಸ್ವಲ್ಪ ಹೊತ್ತು ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಅವಳು ಮತ್ತೆ ಅವನು ಎದೆ ಮೇಲೆ ಕೈ ಇಡ್ತಾಳೆ. ತುಂಬ ತುಂಬ ಖುಷಿಯಾಗುತ್ತೆ. ಅವನು ಹೇಳ್ತಾಳೆ, ಇದೇ ಆನಂದವನ್ನು ಮೊದಲನೇ ಮನುಷ್ಯ ಏನು ಹುಟ್ಟಿದ್ನ, ಆ್ಯಡಮ್ ಆ್ಯಂಡ್ ಈವ್, ಅವ್ರಿಗೆ ಇದೇ ಆನಂದದಲ್ಲಿ ಇರ್ತಾಯಿದ್ರಾ? ಯಾವಾಗಲೂ ಇದೇ ಥರ ಸುಮ್ಮನೆ ಕಾಡಲ್ಲಿ ಹುಲ್ಲಲ್ಲಿ ಮಲಗೋದು, ಹಸಿವಾದಾಗ ತಿನ್ನೋದು, ಆನಂದವಾಗಿರೋದು, ಇದನ್ನೇ ಅವರು ಆನಂದ ಅಂದಿದ್ರ? ಇದನ್ನೇ ಹೆವನ್ ಅಂತ ಹೇಳಿದಾರ ಬೈಬಲಲ್ಲಿ ಅಂತ ಕೇಳ್ತಾನೆ. ಆ ಒಂದು ಸ್ಥಿತಿಯಲ್ಲಿರುವುದನ್ನೇ ಹೆವನ್ ಅಂತ ಹೇಳಿದಾರ ಅಂತ. ಹೌದು, ಇದುವೇ ಆ ಹೆವನ್. ಯಾವಾಗ ನಾವು ಪ್ರಾಪಂಚಿಕ ವಿಷಯಗಳಲ್ಲಿ ಕಳೆದು ಹೋಗ್ತೀವೋ ಇದನ್ನು ನಾವು ಅನುಭವಿಸಲಿಕ್ಕೆ ನಮಗೆ ಆ ವೈಬ್ರೇಷನ್ ಸಾಲದು. ಆಗ ಅವನು ಹೇಳ್ತಾನೆ, ನೀನು ಯಾವಾಗಲೂ ಈ ಥರ ಆನಂದದಿಂದ ಇರ್ತೀಯ ಅಂದರೆ ನಿನ್ನ ದೇವರಿಗೆ ಹತ್ತಿರ ಇದ್ದ ಹಾಗೆ ಅಲ್ವಾ, ನಿನಗೆ ದೇವರ ಸಂಪರ್ಕ ಇದ್ದ ಹಾಗೆ ಅಲ್ವಾ, ಹಾಗಾದ್ರೆ ನೀನು ದೇವ್ರ ಹತ್ರ ಏನು ಕೇಳ್ಕೊಳ್ತೀಯ ದೇವರನ್ನು ಭೇಟಿಯಾದಾಗ ಅಂತ ಕೇಳ್ತಾನೆ. ನಾನು ಯಾಕೆ ಏನಾದರೂ ಕೇಳ್ಕೊಳ್ಳಿ, ನನಗೆ ಕೇಳ್ಕೊಳ್ಳಬೇಕು ಅನ್ನುವ ಅವಶ್ಯಕತೆಯೇ ಇಲ್ಲ ನನಗೆ ಯಾಕೆ ಅಂದರೆ ನನಗೆ ಗೊತ್ತು ಅವನು ಎಷ್ಟೆಲ್ಲ ಕೊಟ್ಟಿದ್ದಾನೆ ಅಂತ. ಸೊ ನಾನು ಪ್ರತಿ ಕ್ಷಣ ಬರೀ ಥ್ಯಾಂಕ್ ಯು ಹೇಳ್ತೀನಿ ಅವನಿಗೆ, ಪ್ರತಿ ಕ್ಷಣ ನಾನು ಗ್ರ್ಯಾಟಿಟ್ಯೂಡಲ್ಲಿರ್ತೀನಿ. ನಾನು ಕೇಳುವ ಅವಶ್ಯಕತೆಯೇ ಏನೂ ಇಲ್ಲ, ಯಾಕಂದರೆ ಎಲ್ಲವನ್ನೂ ಅವನು ಕೊಟ್ಟಿದ್ದಾನೆ, ಅದು ನನಗೂ ತಿಳಿದೂ ಇದೆ. ಸೊ ಪ್ರತಿ ಕ್ಷಣ ನಾನು ಅವನನ್ನು ನೆನೆಸಿದಾಗ ನನಗೆ ಬರೋದು ಬರೀ ಗ್ರ್ಯಾಟಿಟ್ಯೂಡ್. ಆ್ಯಂಡ್ ದ್ಯಾಟ್ ಈಸ್ ವೈ ನಾನು ಮತ್ತೆ ಅದೇ ಹ್ಯಾಪಿನೆಸ್, ಅದೇ ಆನಂದದ ಸ್ಥಿತಿಯಲ್ಲಿ ಸತತವಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಹೀಗಾಗಿ ನನ್ನ ಹಾರ್ಟ್ ಬೀಟ್, ನನ್ನ ವೈಬ್ರೇಷನ್ಗೆ ಅನುಗುಣವಾಗಿ ನನ್ನ ಇಡೀ ಪ್ರಪಂಚ ನನ್ನ ಪ್ರಪಂಚ. ಸೊ ಅಷ್ಟು ಸುಲಭ ಯಾವಾಗ ನಾವು ನಮ್ಮ ಎನರ್ಜಿಯನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತೀವೋ ಅಂತ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಷಯ. ಇಲ್ಲಿಗೆ ಮುಕ್ತಾಯ ಆಗುತ್ತೆ ಈ ಚಾಪ್ಟರಲ್ಲಿ. ಇನ್ನು ಮುಂಬರುವ ಚಾಪ್ಟರ್ಸಲ್ಲಿ ಮತ್ತೆ ಅನಸ್ತೇಶಿಯಾ ಯಾವ ಹೊಸ ವಿಷಯವನ್ನು ನಮಗೆ ತಿಳಿಸ್ತಾ ಇದ್ದಾಳೆ ನೋಡಬೇಕು. ದಯವಿಟ್ಟು ಪ್ರತಿ ವಾರ ಯಾವ ಒಂದು ವಿಷಯದ ಪರಿಚಯ ಅನಸ್ತಾಶಿಯಾ ಮೂಲಕ ಆಗುತ್ತೋ, ನೆಕ್ಸ್ಟ್ ಕಮಿಂಗ್ ವೀಕ್ ಆ ಒಂದು ಇನ್ಫಾರ್ಮೇಷನ್ ಜೊತೆಯಲ್ಲಿ ಡೈಲಿ ಕಮ್ಯುನಿಕೇಟ್ ಮಾಡಿ ಅದರ ಎಕ್ಸ್ಪೀರಿಯನ್ಸ್ ತಗೊಳ್ಳೋ ಅಭ್ಯಾಸವನ್ನು ನಾವು ಮಾಡಬೇಕು ಫ್ರೆಂಡ್ಸ್. ಇದುವೇ ಸ್ವಾಧ್ಯಾಯವಾಗುತ್ತೆ. ಹೇಗೆ ನಾವು ಮರಗಿಡಗಳ ಜೊತೆಯಲ್ಲಿ ಎಷ್ಟು ಸಾಧ್ಯ ಸಮಯ, ಯಾಕೆಂದ್ರೆ ನಾವು ಹೋಗಿ ಕಾಡಲ್ಲಿ ವಾಸ ಮಾಡಲಿಕ್ಕಾಗಲ್ಲ, ಮನೆ ಹತ್ತಿರ ಇರುವ ಮರದ ಹತ್ತಿರನೂ ಹೋಗ್ಲಿಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್, ಬ್ಯುಸಿ, ಟೈಮ್ ಇಲ್ಲ, ಧ್ಯಾನಕ್ಕೆ ಸಮಯ ಕೊಡಬೇಕು. ಇದು ಒಂದು ಪಾರ್ಟ್ ಆಫ್ ಧ್ಯಾನ. ಧ್ಯಾನ ಅಂದರೆ ಕಣ್ಣು ಮುಚ್ಕೊಂಡು ಮನೆಯಲ್ಲಿ ಕೂತ್ಕೊಂಡ್ರೇ ಧ್ಯಾನ ಅಲ್ಲ. ಈಗ ಎಷ್ಟೋ ಜನಕ್ಕೆ ನಾನು ಮೀಟ್ ಆಗ್ತಾಯಿದ್ರೆ ಎಲ್ಲರೂ ಅದೇ ಹೇಳ್ತಾರೆ, ನಾನು 2 hours ಧ್ಯಾನ ಮಾಡ್ತೀನಿ, ನಾನು ಬೆಳಗ್ಗೆ ಮಾಡ್ತೀನಿ, ಸಂಜೆ ಮಾಡ್ತೀನಿ. ನನಗೆ ಅವಾಗ ಅನಿಸುತ್ತೆ, ಇಷ್ಟೇನಾ ಹಾಗಾದರೆ ಈ ಪ್ರಾಸೆಸ್ ಇಷ್ಟೇನಾ? ಧ್ಯಾನ ಕಲ್ತಿದ್ದೀವಿ, ಬೆಳಗ್ಗೆ ಧ್ಯಾನ ಮಾಡ್ತಾಯಿದ್ದೀವಿ, ಸಂಜೆ ಮಾಡ್ತಾಯಿದ್ದೀವಿ, ಸೆಷನ್ ಅಟೆಂಡ್ ಆಗ್ತೀವಿ, ನಾನು ಕಮಿಟೆಡಪ್ಪ, ಒಂದು ಗ್ರೂಪಿಗಿದ್ದೀನಿ, ನಾ ಆ ಗ್ರೂಪಲ್ಲಿ ಇರುವ ಅಲ್ಲಿ ಪ್ರತಿ ಸೆಷನ್ ಅಟೆಂಡ್ ಆಗ್ತೀನಿ, ಇಷ್ಟೇನಾ ಹಾಗಾದರೆ? ನಮ್ಮ ಜರ್ನಿ ಇಷ್ಟು ಸುಲಭನಾ? ನೋ ಮೈ ಡಿಯರ್ ಫ್ರೆಂಡ್ಸ್, ನೋ. ಬಿಕಾಸ್ ನಾವು ಇರುವುದು ಪ್ರಾಪಂಚಿಕ ವಸ್ತುಗಳ ಮಧ್ಯದಲ್ಲಿ, ಪ್ರಾಪಂಚಿಕ ಸಿಚುವೇಶನ್ಸ್ ಏನೇನು ನಡೀತಾ ಇದೆಯೋ ಇದನ್ನು ಬದಲಾಯಿಸಲಿಕ್ಕೆ ನಮ್ಮಿಂದ ಸಾಧ್ಯ. ಆ್ಯಂಡ್ ಅದರ ಹೊಣೆ ನಮ್ಮ ಮೇಲೆ ಇದೆ. ಸೊ ನಮ್ಮ ವೈಬ್ರೇಷನನ್ನು ನಾವು ಇನ್ನೂ ಹೈ ಮಾಡಿಕೊಂಡು ಇದಕ್ಕೆ ಕಮ್ಯುನಿಕೇಟ್ ಆಗುವ ಆ ಸರ್ಕ್ಯೂಟನ್ನು ಕ್ರಿಯೇಟ್ ಮಾಡಲಿಕ್ಕೆ ನಾವು ಹೊರಬರಬೇಕು. ಕೂತ್ಕೊಂಡು ಧ್ಯಾನ ಮಾಡಿದ್ದು ಸಾಕು, ಈಗ ಹೊರಗಡೆ ಬಂದು ಬೇರೆ ವಿಧಾನದಲ್ಲಿ, ಅಂದರೆ ಸತತವಾಗಿ ಧ್ಯಾನದ ಸ್ಥಿತಿಯಲ್ಲಿದ್ದು ಯೂನಿವರ್ಸ್ ಜೊತೆಯಲ್ಲಿ ಕನೆಕ್ಟ್ ಆಗ್ತಾ, ಸುತ್ತಮುತ್ತ ಇರುವ ಗಿಡಗಳು, ಮರಗಳು ಮತ್ತು ಭೂಮಿಯ ಜೊತೆಯಲ್ಲಿ ಸಂಪರ್ಕ ಮಾಡ್ತಾ, ಮಾತು ಕಮ್ಮಿ ಮಾಡ್ತಾ, ಬಿಕಾಸ್ ನಮ್ಮ ಎನರ್ಜಿ ಹೋಗ್ತಾ ಇದೆ ಮಾತಲ್ಲಿ, ಮಾತುಗಳನ್ನು ಕಡಿಮೆ ಮಾಡ್ತಾ. ನಾವು ಈಗ ಹೇಳೋದು ಜಾಸ್ತಿ ಆಗಿಬಿಟ್ಟಿದೆ. ಜ್ಞಾನ ಬಂದಷ್ಟು ನಮಗೆ ಅನಸ್ತಾಶಿಯಾ ಹೇಳ್ತಾಳೆ, ಈಗೋ ಸ್ಯಾಟಿಸ್ಫ್ಯಾಕ್ಷನ್. ನನಗೆ ಅದು ಗೊತ್ತಾಯಿತು, ಇದು ಗೊತ್ತಾಯಿತು. ನೋಡಿ, ನಾನು ಹೇಳ್ತಿರೋ ಮಾತಲ್ಲ, ಅನಸ್ತಾಶಿಯಾ ಹೇಳ್ತಾ ಇದ್ದಾಳೆ. ಎಷ್ಟೋ ಸಲ ನಮ್ಮ ಗಮನಕ್ಕೆ ಇದು ಬರುತ್ತೆ, ಎಷ್ಟು ಮಾತಾಡ್ತಾ ಇದ್ದೀವಿ, ಎಷ್ಟು ತಿಳಿಸಿ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಅದರಿಂದ ನಮ್ಮ ಎನರ್ಜಿ ಅದನ್ನು ಮತ್ತೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಬೇಕಿಲ್ಲ. ಬುಕ್ ರೀಡಿಂಗ್ ಇಸ್ ಗುಡ್ ಅಷ್ಟೇ, ಪತ್ರಿ ಸರ್ ಅಷ್ಟೇ ಹೇಳಿ ಬಿಟ್ಬಿಟ್ರು. ಒಂದೊಂದು ಬುಕ್ಕನ್ನು ಬಿಡಿಸಿ ಹೇಳಕ್ಕೆ ಹೋಗಲಿಲ್ಲ ಅವರು. ಈಗಲೂ ಅಷ್ಟೇ, ನಾವು ಮೇಲ್ಮೇಲ್ ಮಾತುಗಳು ಆಗಬೇಕೇ ವಿನಃ ಪ್ರತಿಯೊಂದು ಮಾತು ನಾನು ಬಿಡಿಸಿ ಹೇಳಬಾರ್ದು. ನಿಮ್ಮಲ್ಲಿ ಕುತೂಹಲ ಬರಬೇಕು, ಈ ಪುಸ್ತಕ ಓದಬೇಕನ್ನುವ ಕುತೂಹಲ. ಸೊ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ರಿಯಲಿ ಥ್ಯಾಂಕ್ ಯು ಅನಸ್ತಾಶಿಯಾ ಎನರ್ಜಿ ಎಷ್ಟು ಸ್ಟ್ರಾಂಗ್ ಇದೆ ನೋಡಿ ಫ್ರೆಂಡ್ಸ್. ಇವತ್ತು
ವಿಶ್ವದಾದ್ಯಂತ ಆ ಎನರ್ಜಿಯನ್ನು ಗುರುತಿಸಿ ಅನಸ್ತಾಶಿಯಾ ಮೂವ್ಮೆಂಟ್ ಅಂತ ಸ್ಟಾರ್ಟ್ ಮಾಡಿ, ಅಲ್ಲಿಯ ಗವರ್ಮೆಂಟ್ ಅದಕ್ಕೆ ಸಪೋರ್ಟ್ ಮಾಡುವ ಹಾಗೆ ಅವರ ಎನರ್ಜಿ ಕೆಲಸ ಮಾಡಿ, ಅವಳು ಹೇಳಿದ ಹಾಗೆಯೇ ಜೀವನ ಶೈಲಿಯನ್ನು ಬದಲಾಯಿಸಿ ಎಷ್ಟೋ ಜನ ಈ ಮೂಮೆಂಟಲ್ಲಿ ಭಾಗವಹಿಸ್ತಾ ಇದ್ದಾರೆ. ಗೂಗಲ್ ಸರ್ಚ್ ಮಾಡಿ ವಿಷಯಗಳನ್ನು ಇನ್ನೂ ಹೆಚ್ಚು ತಿಳ್ಕೊಳ್ಳಿ. ಹಾಗೆಯೇ ನಮ್ಮ ದೇಶದಲ್ಲಿ ಇದು ಯಾವ ರೀತಿಯಲ್ಲಿ ನಾವು ಮಾಡ್ಬೋದು ಅನ್ನೋದು ನಾವು ಪ್ರಾಕ್ಟಿಕಲ್ಲಾಗಿ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಅಪಾರ್ಟ್ಮೆಂಟ್ ಬಿಟ್ಟು ಇನ್ನು ಹಳ್ಳಿಗಳಿಗೆ ಹೋಗಿ ಹಳ್ಳಿ ಮನೆಯಲ್ಲಿ ವಾಸ ಮಾಡ್ತಾ ಭೂತಾಯಿಗೆ ಹತ್ತಿರವಾಗಿ ನಾವು ಬೆಳೆಯುವ ಬೆಳೆಗಳನ್ನು ಸಮಂಜಸ ರೀತಿಯಲ್ಲಿ ಬೆಳೆಸ್ತಾ ನಮಗೆ ಹುಟ್ಟುವ ಮಕ್ಕಳನ್ನು ಈ ಪ್ರಕೃತಿ ಜೊತೆಲೆ ಪರಿಚಯಿಸ್ತಾ ನಿಜವಾಗಲೂ ಮನುಷ್ಯನು ಹೇಗೆ ಈ ಭೂಮಿ ಮೇಲೆ ಬಾಳಬೇಕು ಅದೇ ರೀತಿಯಾಗಿ ಮತ್ತೆ ನಾವು ಬ್ಯಾಕ್ ಟು ವೇದಾಸ್ ಹೋಗ್ತಾ ಈ ಭೂಮಿಯನ್ನು ಕಾಪಾಡುವ ಹೊಣೆಯನ್ನು ಈ ರೀತಿ ನಾವು ಪೂರ್ತಿ ಮಾಡಬೇಕು ಅನ್ನುವ ಒಂದು ಮೆಸೇಜನ್ನು ತಗೊಳ್ತಾ ಇವತ್ತಿನ ಸೆಷನನ್ನು ಇಲ್ಲಿಗೆ ಮುಗಿಸೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. PMC ಕನ್ನಡ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಈ ಅವಕಾಶವನ್ನು ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.